117 ವರ್ಷ ಬದುಕಿ ಬಾಳಿದ ಅಜ್ಜಿ. ಆಯುಷ್ಯದ ಗುಟ್ಟು ಇದೀಗ ರಿವೀಲ್. ಈಗಿನ ರೋಗಗಳು, ಆರೋಗ್ಯ ಸ್ಥಿತಿ, ಹವಾಮಾನ, ಆಹಾರ ಇದನ್ನೆಲ್ಲ ನೋಡಿದರೆ 50 ವರ್ಷ ಬದುಕೋದು ಕೂಡ ಕಷ್ಟ ಎನ್ನುವಂತಾಗಿದೆ. ಆದರೆ ಕೆಲ ಹಿಂದಿನ ತಲೆಮಾರುಗಳ ಅದೆಷ್ಟೋ ಹಿರಿಯರು ತಮ್ಮ ಶತಾಯುಷ್ಯವನ್ನು ಪೂರೈಸುತ್ತಿದ್ದಾರೆ. ತಮ್ಮ ಶತಾಯುಷ್ಯದಿಂದಲೇ ಹಲವು ಹಿರಿ ಜೀವಗಳು ಆಗಾಗ್ಗೆ ಸುದ್ದಿಯಲ್ಲಿರುತ್ತವೆ. ಈ ಅಜ್ಜಿ 117 ವರ್ಷ ಮತ್ತು 168 ದಿನಗಳ ಕಾಲದ ತುಂಬು ಜೀವನ ನಡೆಸಿ ಸಾವನ್ನಪ್ಪಿದ್ದಾರೆ. ಈ ಅಜ್ಜಿಯ ಜೀವಿತಾವಧಿಯನ್ನು ಗಮನದಲ್ಲಿಟ್ಟುಕೊಂಡು ಇವರನ್ನು ಅಧಿಕೃತವಾಗಿ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂದು ಘೋಷಿಸಲಾಗಿತ್ತು. ಅಜ್ಜಿಯ ದೀರ್ಘಾಯುಷ್ಯ ಹಲವರಿಗೆ ಅಚ್ಚರಿ ಮೂಡಿಸಿದೆ. ಇದಕ್ಕಂತಾನೆ ಮಾರಿಯಾ ಬ್ರಾನ್ಯಾಸ್ ಮೊರೆರಾ ಅವರ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ಸ್ಪೇನ್ನ ಜೋಸೆಫ್ ಕ್ಯಾರೆರಾಸ್ ಲ್ಯೂಕೇಮಿಯಾ ಸಂಶೋಧನಾ ಸಂಸ್ಥೆಯ ಸಂಶೋಧಕರ ತಂಡವು ಅಧ್ಯಯನ ಮಾಡಿದೆ. ಈ ಅಜ್ಜಿಯ ಶತಾಯುಷ್ಯದ ಗುಟ್ಟೇನು? ಅವರ ಜೀನ್ಗಳು ಹೇಗಿದ್ದವು? ಹೀಗೆ ಸೂಕ್ಷ್ಮಜೀವಿಯಿಂದ ಚಯಾಪಚಯ ಕ್ರಿಯೆಯವರೆಗೆ ವಿಶ್ಲೇಷಣೆ ನಡೆಸಿತು ಮತ್ತು ಕೆಲವು ಆಸಕ್ತಿದಾಯಕ ಸಂಶೋಧನೆಗಳನ್ನು ಕಂಡುಹಿಡಿದಿದೆ. ಹೀಗೆ ಹೆಚ್ಚು ಸುದ್ದಿ ಮಾಡಿದವರು ಅಮೆರಿಕದಲ್ಲಿ ಜನಿಸಿದ ಸೂಪರ್ಸೆಂಟೆನೇರಿಯನ್ ಮಾರಿಯಾ ಬ್ರಾನ್ಯಾಸ್ ಮೊರೆರಾ. ಆದರೆ ದುರಾದೃಷ್ಟವಶಾತ್ ಕಳೆದ ಆಗಸ್ಟ್ನಲ್ಲಿ ಸ್ಪೇನ್ನಲ್ಲಿ ನಿಧನರಾದರು. ಈ ಅಜ್ಜಿಯ ಜೀವಿತಾವಧಿಯನ್ನು ಗಮನದಲ್ಲಿಟ್ಟುಕೊಂಡು ಇವರನ್ನು ಅಧಿಕೃತವಾಗಿ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂದು ಘೋಷಿಸಲಾಗಿತ್ತು. 117 ವರ್ಷ ಬದುಕಿ ಬಾಳಿದ ಅಜ್ಜಿಯ ಆಯುಷ್ಯದ ಗುಟ್ಟುಗಳು. ಸಕ್ರಿಯ ಜೀವನ ಶೈಲಿ ಮತ್ತು ಸಾಮಾಜಿಕೀಕರಣ. ಜನರು 100 ವರ್ಷಕ್ಕಿಂತ ಮೇಲ್ಪಟ್ಟು ಬದುಕಲು ಸಹಾಯ ಮಾಡುವ ಪ್ರಮುಖ ಅಂಶವೆಂದರೆ ಸಾಮಾಜಿಕವಾಗಿ ಬೆರೆಯಲು ಸಾಕಷ್ಟು ಅವಕಾಶಗಳನ್ನು ಹೊಂದಿರುವ ಸಕ್ರಿಯ ಜೀವನ ಶೈಲಿ. ಮಾರಿಯಾ ಬ್ರಾನ್ಯಾಸ್ ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಸಕ್ರಿಯ ಜೀವನ ಶೈಲಿಯನ್ನು ಮುನ್ನಡೆಸಿದರು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಈಕೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆದರು. ಬುದ್ಧಿಮಾಂದ್ಯತೆಯನ್ನು ದೂರವಿಡುವ ಕೆಲವು ಪ್ರಮುಖ ಅಂಶಗಳಲ್ಲಿ ಇದು ಪ್ರಮುಖವಾಗಿದೆ ಎಂದಿದ್ದಾರೆ. ಮೆಡಿಟರೇನಿಯನ್ ಆಹಾರ. ಮಾರಿಯಾ ಮೆಡಿಟರೇನಿಯನ್ ಆಹಾರವನ್ನು ಅನುಸರಿಸಿದ್ದರು. ಇದು ಹೃದ್ರೋಗ, ಮಧುಮೇಹ ಮತ್ತು ಮೆದುಳಿನ ಆರೋಗ್ಯ ಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮೆಡಿಟರೇನಿಯನ್ ಆಹಾರದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಹಣ್ಣುಗಳು, ತರಕಾರಿಗಳು, ಬೀನ್ಸ್, ನಟ್ಸ್ ಮತ್ತು ಸೀಡ್ಸ್, ಆಲಿವ್ ಎಣ್ಣೆ, ಡೈರಿ ಉತ್ಪನ್ನಗಳು, ಮೊಟ್ಟೆಗಳು, ಮೀನು ಮತ್ತು ಕೋಳಿ ಇದೆಲ್ಲ ಕಡಿಮೆ ಮತ್ತು ಮಧ್ಯಮ ಪ್ರಮಾಣದಲ್ಲಿ ಇರುತ್ತದೆ. ಹೀಗಾಗಿ ಇದು ದೀರ್ಘಾಯುಷ್ಯಕ್ಕೆ ಕಾರಣ ಎಂದು ಸಂಶೋಧಕರು ಹೇಳಿದ್ದಾರೆ. ಮೊಸರು. ಈ ಅಜ್ಜಿಗೆ ಮೊಸರೆಂದರೆ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಹೆಚ್ಚೆಚ್ಚು ತಿನ್ನುತ್ತಿದ್ದರು ಎಂದು ಕುಟುಂಬ ಹೇಳಿದೆ. ಇದು ಅವರ ಆರೋಗ್ಯಕರ ಸೂಕ್ಷ್ಮಜೀವಿಯ ರಹಸ್ಯವೂ ಆಗಿರಬಹುದು ಎಂದು ಸಂಶೋಧನೆ ಹೇಳಿದೆ. ಅವರ ಆಹಾರದ ಆಯ್ಕೆಗಳು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸಲು ಸಹಾಯ ಮಾಡಿದೆ. ಇದು ಅವರ ಒಟ್ಟಾರೆ ಕರುಳಿನ ಆರೋಗ್ಯಕ್ಕೆ ಕೊಡುಗೆ ನೀಡಿದೆ ಎಂದಿದ್ದಾರೆ. ಚಯಾಪಚಯ ಕ್ರಿಯೆ. ಚಯಾಪಚಯವು ದೇಹದ ಜೀವಕೋಶಗಳಲ್ಲಿ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಗಳ ಗುಂಪಾಗಿದೆ. ಮಾರಿಯಾಳ ಚಯಾಪಚಯ ಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಯಿತು. ಇದು ಉರಿಯೂತವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡಿತು ಎಂದು ಸಂಶೋಧನೆ ಉಲ್ಲೇಖಿಸಿದೆ. ಜೀನ್ಗಳು. ಮಾರಿಯಾ ಅವರ ಜೀನ್ಗಳು ಅವರಿಗೆ ಬಲವಾದ ರೋಗನಿರೋಧಕ ಶಕ್ತಿಯನ್ನು ಹೊಂದಲು ಸಹಾಯ ಮಾಡಿದೆ ಎಂದು ಕಂಡುಬಂದಿದೆ. ಇದು ಅವರಿಗೆ ಹೃದ್ರೋಗದ ವಿರುದ್ಧ ರಕ್ಷಣೆ ನೀಡಿತು ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಿತು. ಜೈವಿಕ ವಯಸ್ಸು. ಜೀನ್ ಅಭಿವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಮತ್ತು ಜೈವಿಕ ವಯಸ್ಸನ್ನು ಪ್ರತಿಬಿಂಬಿಸುವ ರಾಸಾಯನಿಕ ಮಾರ್ಕರ್ ಆಗಿರುವ ಡಿಎನ್ಎ ಮೆಥಿಲೀಕರಣವನ್ನು ಅಧ್ಯಯನವು ಪರಿಶೀಲಿಸಿತು. ಎಲ್ಲಾ ಅಲ್ಗಾರಿದಮ್ಗಳಲ್ಲಿ ಇವರ ಜೈವಿಕ ವಯಸ್ಸು 3 ವಿಶ್ಲೇಷಿಸಿದ ಅಂಗಾಂಶಗಳಲ್ಲಿ ಕಾಲಾನುಕ್ರಮದ ವಯಸ್ಸುಗಿಂತ ಗಮನಾರ್ಹವಾಗಿ ಚಿಕ್ಕದಾಗಿದೆ ಎಂದು ಸಂಶೋಧಕರು ಕಂಡುಕೊಂಡರು. ಮಾರಿಯಾ ಬ್ರಾನ್ಯಾಸ್ ಯಾರು? ಮಾರ್ಚ್ 4, 1907 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜನಿಸಿದ ಮಾರಿಯಾ ಟೆಕ್ಸಾಸ್ ಮತ್ತು ನ್ಯೂ ಓರ್ಲಿಯನ್ಸ್ನಲ್ಲಿ ತಮ್ಮ ಜೀವಿತಾವಧಿಯನ್ನು ಕಳೆದರು. 2020ರಲ್ಲಿ ಕೋವಿಡ್ ಸೋಂಕಿಗೆ ಒಳಗಾದ ನಂತರ ಹೆಚ್ಚು ಸುದ್ದಿಯಾಗಿದ್ದರು. ಆದರೆ ಕೋವಿಡ್ ಕೂಡ ಇವರನ್ನು ಏನೂ ಮಾಡಲು ಸಾಧ್ಯವಾಗಿಲ್ಲ. ಬೇಗ ಅದರಿಂದ ಚೇತರಿಸಿಕೊಂಡರು.